ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ 2026ರಿಂದ 31 5 ವರ್ಷದ ಅವಧಿಗೆ ಚುನಾವಣೆ ನಡೀಬೇಕಾಗಿತ್ತು. ಇವತ್ತಿಂದ ನಾಮಪತ್ರ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಚುನಾವಣೆ ನಡೀತದೆ ಅಂತಕ್ಕಂಥ ಮಾತುಗಳು ಕೇಳ್ತಾ ಇದ್ದು ಹೊರತಾಗಿ ಯಾವುದೂ ಅಧಿಕೃತವಾಗಿರಲಿಲ್ಲ. ಈಗ ಒಂದು ವಾರದ ಕೆಳಗಡೆ ನೋಟಿಫಿಕೇಶನ್ ಮಾಡಿದರು. ನೋಟಿಫಿಕೇಶನ್ ನಂತರದಲ್ಲಿ ಯಾವುದೇ ಮಾರ್ಗಸೂಚಿ ಇಲ್ಲ, ವೋಟರ್ ಲಿಸ್ಟ್ ಇಲ್ಲ, ಎಲ್ಲಿ ಚುನಾವಣೆ ನಡೀತದೆ, ಏನು ನಡೀತದೆ ಅಂತಕ್ಕಂಥ ಯಾವುದೇ ಮಾಹಿತಿ ಕೂಡ ಇಲ್ಲಿವರೆಗೂ ಇರಲೇ ಇಲ್ಲ. ಸ್ಟಿಲ್ ಇವತ್ತಿನ ಬೆಳಗ್ಗೆದವರೆಗೂ ಕೂಡ ನಾವು 10:45 ಆದರೂ ಕೂಡ ಈ ಕಚೇರಿ ಆವರಣದಲ್ಲಿ ಯಾರೂ ಇರಲೇ ಇಲ್ಲ. ಇದೀಗ ಚುನಾವಣಾಧಿಕಾರಿಗಳು ಬಂದಿದ್ದಾರೆ. ಎಕ್ಸಾಕ್ಟ್ 11 ಗಂಟೆ ಆರಂಭ ಮಾಡಿದ್ವಿ ಅನ್ನೋ ಕಾರಣಕ್ಕೋಸ್ಕರ ನಾವು ಬಂದು ಅವರನ್ನು ಕೇಳಿದ್ವಿ, ಸರ್ ವೋಟರ್ ಲಿಸ್ಟ್ ಕೊಡ್ರಿ ಅನ್ನೋ ಕಾರಣಕ್ಕೋಸ್ಕರ. ಅವರು ಯಥಾವತ್ತಾಗಿ ಚುನಾವಣಾಧಿಕಾರಿ ನಮಗೆ ಮತದಾರರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ನಮ್ಮ BO ಆಫೀಸಿಂದ ಏನು ಮತದಾರರ ಪಟ್ಟಿ ಕೊಟ್ಟಿರ್ತಾರೆ ಅದನ್ನು ಆಸ್ ಇಟ್ ಈಸ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೆಸೆಂಟ್ ಇರತಕ್ಕಂಥ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಅದನ್ನು ಅನುಮೋದನೆಯನ್ನು ಕೊಡಬೇಕು. ಅವರು ಕೊಟ್ಟ ನಂತರದಲ್ಲಿ ಏನಪ್ಪ ಅಂತಂದರೆ ರಾಜ್ಯದವರು ಅದಕ್ಕೆ ಅನುಮೋದನೆಯನ್ನು ಕೊಡಬೇಕು. ಇಲ್ಲಿ ನೋಡ್ರಿ ಒಂದ್ಸರಿ ತಾಲೂಕು ಅಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥವ್ರು ಸೈನ್ ಮಾಡಿರ್ತಕ್ಕಂಥ ಅದಕ್ಕೆ ಕೊನೆಯದಾಗಿ ರಾಜ್ಯ ಸಂಘದವರು ಕೂಡ ಅದಕ್ಕೆ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ಇವರೇ ಮೊದಲನೇದಾಗಿ ತಾಲೂಕದವರು, ಜಿಲ್ಲಾದವರೇ ನಮ್ಮ ಹೆಸರುಗಳನ್ನು ಈ ಪಟ್ಟಿಯಲ್ಲಿ ಬಿಟ್ಟಿದ್ದಾರೆ ಅಂತ ಇದರ ಅರ್ಥ. ಹಿಂಗಾಗಿ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದರೆ ನಾವು ಚುನಾವಣೆ ನಿಲ್ಲೋದಕ್ಕಾಗಲಿ, ಚುನಾವಣೆ ಮತ ಚಲಾಯಿಸೋದಕ್ಕಾಗಲಿ ಯಾವುದೇ ಅಧಿಕಾರ ಇಲ್ಲ ಅಂತಕ್ಕಂಥದ್ದು. ಇದು ಹೊಸ ಪರಿಪಾಠ ಏನಲ್ಲ. ರಾಯಚೂರು ಜಿಲ್ಲೆಗೆ ಕೆಲವೊಬ್ಬರು ಅಯೋಗ್ಯರು ಏನು ಮುಂಚೆಯಿಂದ ಈ ಒಂದು ಪರಿಪಾಠವನ್ನು ಹಾಕೊಂಡು ಬಂದಿದ್ದಾರೆ, ಅದೇ ಪರಿಪಾಠವನ್ನು ಈ ಅಯೋಗ್ಯರು ಮುಂದುವರಿಸ್ಕೊಂಡು ಹೋಗಿರ್ತಾರೆ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ಖಂಡಿಸ್ತಾ ಹೇಳ್ತಾ ಇದ್ದೀನಿ. 100% ಸರ್, ಇದು ಸತ್ಯ. ನನ್ನನ್ನ ಮತ್ತು ನಮ್ಮ ಟೀಮ್ ಅನ್ನ ಎದುರಿಸ್ತಕ್ಕಂಥ ಶಕ್ತಿ ಈಗೇನು ಹಿಂದೆ ರೂಲಿಂಗ್ ಮಾಡಿದ್ದಾರೆ ಮತ್ತು ಈ ಕಳೆದ 5 ವರ್ಷಗಳು ಏನು ರೂಲಿಂಗ್ ಮಾಡಿದ್ದಾರೆ ಅವ್ರು ಯಾರಿಗೂ ಕೂಡ ಶಕ್ತಿ ಇಲ್ಲ. ಅವರು ಶಕ್ತಿ ಏನರು, ಅವರಿಗೆ ಸಂಘಟನೆನೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಕಳೆದ ಚುನಾವಣೆಯಲ್ಲಿ ಕೂಡ ಇವರೆಲ್ಲ ಯಾವುದೋ ಮೂಲೆಯಲ್ಲಿ ಬಿದ್ದಿದ್ರು. ನಾವೇ ತಂಡವನ್ನು ಕಟ್ಕೊಂಡು ನಂದೀಶಣ್ಣ ನಮ್ಮ ನೇತೃತ್ವದಲ್ಲಿ ನಾವು ಟೀಮ್ ಅನ್ನು ಮಾಡ್ಕೊಂಡು ಇವ್ರು ಎಲ್ಲೆಲ್ಲೋ ಬಿದ್ದವ್ರು ಕರ್ಕೊಂಡ್ಬಂದು ಅಧಿಕಾರ ಕೂಡಿಸಿದ್ವಿ. ಈಗ ಅದೇ ಹಿಂದೆ ಮಾಡಿರ್ತಕ್ಕಂಥವ್ರು ಏನ್ ಮಾಡಿದ್ರು ಅದೇ ಹೆಸರು ಬಿಡ್ತಕ್ಕಂಥ ಕೆಲಸವನ್ನು ಕೂಡ ಇವರು ಅದೇ ಮಾಡಿದ್ದಾರೆ ಅಂತಕ್ಕಂಥದ್ದು. ಕಾರಣ ಇಷ್ಟೇ, ಇಡೀ ರಾಯಚೂರು ತಾಲೂಕಿನ ಟೀಚರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಸಂಘಟನೆ ವಿಚಾರದಲ್ಲಿ ನಮ್ಮನ್ನ ಯಾವತ್ತೂ ಶಬಾಸ್ಗಿರಿ ಕೊಟ್ಕೊಂಡು ನಮ್ಮ ಬೆನ್ನಿ ನಿಂತಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟು ಸಿಗ್ತವೆ ಅಂತಕ್ಕಂಥದ್ದು. ಆ ಕಾರಣದಿಂದ ಅವರಿಗೆ ಸಂಘಟನೆ ಇಲ್ಲ. ಒಂದು ಟೀಚರ್ಸ್ ಅವ್ರಿಗೆ ಯಾರು ಬೆನ್ನು ತಟ್ಟಂಗೆ ಇಲ್ಲ, ಯಾರೋ ಜೊತೆ ಬರಂಗೇ ಇಲ್ಲ, ಸುಮ್ಮನೆ ಎದುರಿಸ್ತಾರೆ ಬೆದರಿಸ್ತಾರೆ ಅನ್ನೋ ಕಾರಣಕ್ಕೆ ಟೀಚರ್ಸ್ ದೂರ ಇರ್ತಾರೆ. ಆದ್ರೆ ಪ್ರೀತಿ ವಿಶ್ವಾಸವನ್ನು ಗೆದ್ದಿರೋದ್ರಲ್ಲಿ ನಾವು ಯಾವತ್ತೂ ಮುಂಚೂಣಿಯಲ್ಲೇ ಇದೀವಿ ಅನ್ನೋ ಕಾರಣಕ್ಕೆ ಹೋಗ್ಲಿ ಪರವಾಗಿಲ್ಲ. ಮಹಾಂತೇಶನ ನೀವು ಹೆಸರು ಬಿಡ್ತೀರಿ ಅಂದ್ರೆ ಪರವಾಗಿಲ್ಲ, ಮಹಾಂತೇಶನ ಹೆಣ್ತಿದ ಹೆಸರು ಬಿಡ್ತಾರೆ ನೀವು ಅಂದ್ರೆ ನನಗಿಂತ ನಾನು ಹೆಂಡತಿ ಪವರ್ಫುಲ್ ಅಥವಾ ನನ್ನ ಹೆಂಡತಿಗೆ ನಾನು ಪವರ್ಫುಲ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಇಷ್ಟು ನೀಚ ಬುದ್ಧಿ, ಇಷ್ಟು ಕೆಟ್ಟ ಬುದ್ಧಿಗಳನ್ನು ಯಾಕೆ ಮಾಡ್ತಿದ್ದೀರಿ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ನಾವು ಚುನಾವಣೆಗೆ ಖಂಡಿತವಾಗ್ಲೂ ಹೋಗ್ತೀವಿ. ನನ್ನ ಹೆಸರು ಇಲ್ಲ ಅಂದ್ರೂ ಹೊಸ ಚುನಾವಣೆ ಮಾಡಿವಿ. ಯಾರ್ಯಾರನ್ನ ಅದೇ ಈಗ ಹೇಳಿದಿಲ್ಲ, ಈಗ ಅಧಿಕಾರ ಅನುಭವಿಸಿರ್ತಕ್ಕಂಥ ಈ ಅಯೋಗ್ಯರನ್ನೆಲ್ಲ ಕರ್ಕೊಂಬಂದು ನಾವೇ ಕೂಡಿಸಿದೀವಿ. ಈಗ ಮತ್ತೆ ಒಂದು ಒಳ್ಳೆ ಟೀಮ್ ಕಟ್ಕೊಂಡು ಮತ್ತೆ ಟೀಚರ್ಸ್ ಮುಂದೆ ಹೋಗ್ತೀವಿ, ಮತ್ತೆ ಚುನಾವಣೆಯನ್ನು ಗೆಲ್ತೀವಿ. ಅದರ ಮಧ್ಯದಲ್ಲಿಯೂ ಕೂಡ ಕಾನೂನು ಹೋರಾಟಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಿನ್ನೆ ಕೂಡ ಗುಲ್ಬರ್ಗ ಬೆಂಚಿಗೆ ಬಂದಿದೆ, ಬೆಂಗಳೂರು ಬೆಂಚಿಗೆ ಬಂದಿದೆ, ಸಿದ್ಧತೆ ಮಾಡ್ಕೊಂಡು ಅವ್ರು ಹೇಳಿದ್ರು ವೋಟರ್ ಲಿಸ್ಟ್ ಹೆಸರಿಲ್ಲ ಅದಕ್ಕೆ ನಮಗೆ ದಾಖಲೆ ಬೇಕು ಅಂತ. ನಾವು ದಾಖಲೆಯನ್ನು ಕೂಡ ಈ ಪಡ್ಕೊಂಡಿದ್ದೀವಿ. ಮತದಾರ ಪಟ್ಟಿ ಕೊಟ್ಟಿರ್ತಕ್ಕಂಥದಕ್ಕೆ ರಿಸಿಪ್ಟ್ ಪಡ್ಕೊಂಡಿದ್ದೀವಿ. ಎಲ್ಲ ರೀತಿ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಏನಾಗಿದೆ ರಾಯಚೂರು ತಾಲೂಕಿನಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಅಂದ್ರೆ ಒಂದು ಪೆಡಂಭೂತ ಬಹಳ ಕೆಟ್ಟ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಳಸಿದಂತ ಪದ ಇಡೀ ದೇಶದಲ್ಲಿ ಇವತ್ತು ಯಾವ ರೀತಿ ನಿಮಗೆ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ. ಇವತ್ತು ದ್ವೇಷ ಭಾಷಣದ ಬಗ್ಗೆ ಬಿಲ್ ಅನ್ನೋರು ಇವರು ರಾಜ್ಯ ಸರ್ಕಾರದಲ್ಲಿ, ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಬಿಲ್ ಅನ್ನು ತಂದವರು ಇವತ್ತು ತಾವು ಯಾವ ರೀತಿ ನಡ್ಕೊತಿದ್ದಾರೆ. ಇವತ್ತು ಕೋಮ ಸೌಹಾರ್ದತೆಯನ್ನ ಹಾಳುಗೆಡುವುದರಲ್ಲಿ ಇವರೇ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇವತ್ತು ಹಿಂದೂ ಮುಸ್ಲಿಮರ ಭಾವನೆಯನ್ನು ಸೃಷ್ಟಿ ಮಾಡೋದು ಬಿಜೆಪಿ ಅಂತೇಳಿ, ಕೋಮವಾದಿಗಳಂತ ಹೇಳಿ ಹೇಳ್ತಾರೆ ಇವತ್ತು ಕಾಂಗ್ರೆಸ್ಸಿಗರು. ಇವತ್ತು ಅವರೇ ಖುದ್ದು ಇವತ್ತು ಹಿಂದೂ ಮುಸ್ಲಿಂಗಳ ನಡುವೆ ಇವತ್ತು ವಿಷದ ಬೀಜವನ್ನು ಬಿತ್ತುವಂತ ಕಾರ್ಯವನ್ನು ಮಾಡ್ತಾರೆ. ಏನು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುರಾನ್ ಏನಾದ್ರು ಓದಿದಾರ? ಕುರಾನ್ ನಲ್ಲಿ ಯಾವ ಪುಟದಲ್ಲಿ ಇವತ್ತು ನೀವು ನಮಾಜ್ ಮಾಡುವಾಗ ವಿಷದ ಹಾವುಗಳು ಬಂದು ಕೂಡ ಎದ್ದು ಹೊಡಿರಿ ಅನ್ನೋಂತ ಎಲ್ಲಿ ಯಾವ ಪುಟದಲ್ಲಿ ಹೇಳಿದಾರೆ ಅನ್ನೋದು ಸ್ವಲ್ಪ ಸ್ಪಷ್ಟೀಕರಣ ಸನ್ಮಾನ್ಯ ಖರ್ಗೆಜಿ ಅವರು ಕೊಡ್ಬೇಕಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಸಮಾಜದಲ್ಲಿ ಸಾಮರಸ್ಯತೆಯನ್ನ ಹಾಳು ಮಾಡುವಲ್ಲಿ ಇವತ್ತು ಕಾಂಗ್ರೆಸ್ಸಿಗರೇ ಪ್ರಮುಖ ಪಾತ್ರ ವಹಿಸಿ ಇವತ್ತು ಎಲ್ಲವನ್ನೂ ಕೂಡ ಬಿಜೆಪಿಗರ ಮೇಲೆ ಹಾಕೋದು ಇವತ್ತಿನ ಕಾಂಗ್ರೆಸ್ಸಿಗರ ಒಂದು ವಾಡಿಕೆಯಾಗಿದೆ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಬಹಳ ಹಿರಿಯರು. ಕಲ್ಯಾಣ ಕರ್ನಾಟಕ ಭಾಗ ಅನ್ನೋದಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಹಿರಿಯ ರಾಜಕಾರಣಿಗಳು. ಅವರಿಗೆ ವಯಸ್ಸಾಗಿದೆ, ಆದ್ರೆ ಬುದ್ಧಿಗೂ ವಯಸ್ಸಾಗಿದೆ ಅಂತ ನನಗೆ ಇವತ್ತು ಅನಿಸ್ತಾ ಇದೆ. ಅವರಿಗೆ ದೇಹಕ್ಕೆ ವಯಸ್ಸಾಗಿದ್ದು, ಬುದ್ಧಿ ಬಹಳ ಜಾಣರವರು, ರಾಜಕೀಯದಲ್ಲಿ ಬಹಳ ನುರಿತವರು. ಅವರ ರಾಜಕೀಯ ಅನುಭವದಷ್ಟು ಕೂಡ ವಯಸ್ಸು ನನಗಿಲ್ಲ. ಆದ್ರೂ ಕೂಡ ಅವರ ಒಂದು ನಡೆ ಇಡೀ ದೇಶದ ಜನರು ಅವ್ರನ್ನ ಖಂಡಿಸುವಂತ ಆಗಿದೆ. ಇವತ್ತು ಇಡೀ
ಭಾರತೀಯ ಜನತಾ ಪಾರ್ಟಿ ಖರ್ಗೆ ಅವರ ನಡೆಯನ್ನ ಖಂಡಿಸಿರೋದು ಯಾವುದು ಇವತ್ತದು ಸುಳ್ಳಲ್ಲ. ಇವತ್ತು ಅವರನ್ನ ಇವರು ತಪ್ಪು ಮಾಡಿದಾರಲ್ಲ ಅಂತ ಅವ್ರನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೋಸ್ಕರ ವಸಂತ್ ಕುಮಾರ್ ಅವರು ಇವತ್ತ ಏನೋ ಒಂದು ಅವ್ರನ್ನ ಓಲೈಕೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರ ನಾಯಿಗಳಿಗೆ ಓದಿಸ್ತಾ ಇರೋದು. ಅದು ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅದ ಹೇಳಿದಲ್ಲ, ಬಿಜೆಪಿಗರು ನಿಯತ್ತಿನ ನಾಯಿಗಳು, ಆದ್ರೆ ಇವತ್ತಿನ ಕಾಂಗ್ರೆಸ್ಸಿನ ಹಳಬರನ್ನ ಕಂಡ್ರೆ ಮಾತ್ರ ಅವು ಓಡ್ತವೆ. ಇದನ್ನ ವಸಂತ್ ಕುಮಾರ್ ಅವರು ಅರಿತುಕೊಳ್ಬೇಕು ಅನ್ನೋದು ನನ್ನ ಭಾವನೆ.